ಮುದಿಕೊಂಡೆ ಜಲ್ದಿ ಸತ್ತ ನನಗೆ ಒಳ್ಳೆ ನಿಗ್ರಹ ಮಾಡಿ ಹೋಗ್ತಿದ್ದೆ. ಒಂದು ಸಾಯು ವಯಸ್ಸಾಕಿದ್ದು 72 ವಯಸ್ಸಿನಾಗ ಸತ್ತಾರ. ಬರೀ ಏನಾರ ದೊಡ್ಡ ತಪ್ಪಾಗಿತ್ತು. ಆರಾಮಿದ್ರಿಕಿಲ್ಲ ದವಾಖಾನ್ಯಾಗ ಹಾಕಿನಿ, ದೊಡ್ಡ ಆಪರೇಷನ್ ಆಯ್ತು. ಏನು ದೊಡ್ಡ ತಪ್ಪ ಮಾಡಿಲ್ಲ ನಾ. ದವಾಖಾನೆ ಬೇಲ್ ಆಟ ತುಂಬಿಲ್ಲ ಖರೆ. ಆ ಡಾಕ್ಟರ್ ಹಡ್ಸಿ ಮಗ ಏನು ಇಂಜೆಕ್ಷನ್ ಮಾಡಿ ಮುದುಕಿನ ಕೊಂದು ತಾಸತ್ರು ನನಗೆ ಸತ್ಯಾನಾಶ ಮಾಡಿ ಭಾಳ. ಸಂಜಾ ಬರ್ರಿ ಇಲ್ಲಿ ಬರ್ರಿ. ಅವ ಎಲ್ಲದನ್ ಚೋಟ್ಯಾ ಎಲ್ಲಾರಿ ಅವನಾರ ಕಾಲಾಗ ಸಿಕ್ ಸತ್ತಿ. ನಾಷ್ಟ ಮಾಡಿದಿ? ಏನಾರ ಹೊಟ್ಟಿಗೆ ತಿಂದಿಲ್ಲ? ಹಾ ಹೇತ್ ಬಂದೆ ಮತ್ತೆ ಈಟ ತಿಂದ್ರೆ ಈಟ ಹೇಳಲ್ಲ ಮತ್ತವ. ದವಾಸ್ ತಿಂದ್ರೆ ದವಾಸ್ ಆದತ್ತು. ದವಾಸ್ ತಿಂದ ಸ್ವಲ್ಪ ಗಿಡದ ಗಟ್ಟೆ ಎತ್ತರಕ್ಕೆ ಬೆಳಿ. ಏನು ನೋಡಿ ಎಲ್ಲಿ ಕಾನ್ ವಾಲ್ಸೋದಕ್ಕ ಏನು ನನ್ನ ಮೊಮ್ಮಕ್ಕಳು ನೀವು ಹೆಂಗಿರ್ಬೇಕು ಹುಲಿಗತ್ತೆ. ಈಗ ಒಂದು ಗೇನ್ ಅದಾನು 2 ಗೇನ್ ಐತಿ. ಸಾಕಾತ್ ಹೋಗ ಮಾರ ನಾನು. ಇವತ್ತು ತಾರೀಖ್ ಎಟ್ಟ? 4 ತಾರೀಕ. ನಿಮ್ಮ ಅಪ್ಪಗೆ ಬೂಟ್ಲೆ ಬಡಿಬೇಕು ನಾ. 1 ತಾರೀಕು ರೊಕ್ಕ ಹಾಕ್ತಾನಂತ ಹೇಳಿ 4 ತಾರೀಕು ಮಟ್ಟ ಜಗ್ಗಾತಾನ. ಇನ್ನೊಂದು 2 ದಿವಸ ಆತದ ಅದನ್ನು ಹಾಕೋದು ಬಿಟ್ಟು ಬಿಡ್ತಾನೆ. ಅದೇನು ಮೊಬೈಲ್ದಾಗ ತಿಂಗಳ ಬಿಡ್ತಾನಂತ ಪಿಸರ್ ಇಸಿ ಮಗ. ಅದು ಚೆಕ್ ಮಾಡಿ ನೋಡಿ ಬಿಟ್ಟಾನ ರೊಕ್ಕ. ಬಿಟ್ಟಿಲ್ಲ. ಬಾಯಾಗ ಬೂಟ್ ಹಾಕ್ಬೇಕಂಗ ನಿಮ್ಮ ಅಪ್ಪಗ. ಫೋನ್ ಹಚ್ತಾ ಮಾತಾಡ್ತಾನಟ. ಎಲ್ಲಿ ಇಲ್ಲಿ ಹಲೋ ಅನ್ನೋದು ನಿಮ್ಮ ಅಪ್ಪ ಬರ್ತಾನ. ಎಲ್ಲಿ ಹಲೋ ಅನ್ನೋದ? ಹಲೋ ಅನ್ನೋದ? ಹಲೋ ನೀನು ನಮಸ್ಕಾರ. ನಿನ್ನ ಚಡ್ಡಿ ಹಾಕೋ ಪಿಸರ್ ಹಡ್ಸಿ ಮಗನ. ನಿನ್ನ ನೌಕರಿ ಹಚ್ಬೇಕಾರೆ ಮಂದಿ ಮನ್ಯಾಗ ಚಾಕರಿ ಇದು ಚಡ್ಡಿ ಹರ್ಕೊಂಡ ನಾವು ಗೊತ್ತಾಗಲ್ಲ. ಅಲ್ಲಿ ಬೆಂಗ್ಳೂರ್ಗೆ ಹೋಗಿದ್ವಿ ಹೆಂಡತಿನ ಕರ್ಕೊಂಡ. ತಿಂಗಳ 1 ತಾರೀಕು ರೊಕ್ಕ ಹಾಕ್ತಾನ ಅಂತ ಹೇಳಿ ಈಗ 4 ತಾರೀಕು ಮಟ್ಟ ಜಗ್ಗಾಯ್ತಿ. ಮನುಷ್ಯ ಇದೆಯೋ ಏನಿದೆಯೋ ಪಿಸರ್ ಹಡ್ಸಿ ಮಗನ ತಂತಿ ಕೇಸಿಂದ. ಏನ್ ಹಾಕ್ತಿ ಮತ್ತೆ 4 ತಾರೀಕು ಮಟ್ಟ ಯಾಕೆ ಜಗ್ಗಿದಿ? ಎದ್ರ ಸಂಬಂಧ ಜಗ್ಗಿದ್ದೀನಿ? ಅದೆಲ್ಲ ಬಿಡು. ಪಾಠ ಎಲ್ಲ ಪಗಾರ ಆಗೈತಿ. ಸರಳ ಇಲ್ಲಿ ಈ ನಿನ್ನ ಮಗನ ಮೊಬೈಲ್ಕ ಹಾಕಿಬಿಡ. ಇಲ್ಲಿ ಸರಳ ಬಾಯಾಗ ಬೂಟ್ ಹಾಕಿಬಿಡ್ತ ನೀನು. ಅವ ಎಲ್ಲ ಏನೂ ಹಚ್ಚಾಕ್ ಹೋಗ್ಬೇಡ. ಶಾಪಿಂಗ್ ಅಂತ ಹೇಳಿ ವಾರದಾಗ 4 ಸೀರೆ 4 ಡ್ರೆಸ್ ನಿನ್ನ ಹೆಂಡತಿ ತಗೋದು ಏನು ಅವಶ್ಯಕತೆ ಇಲ್ಲ. ವರ್ಷದಾಗ 2 ಹಬ್ಬ ಇರ್ತಾವ, 2 ಜೋಡಿ ಅರಿವಿ ತಗೋದು ಅಷ್ಟ. ಏನೇನ್ ಬೇಕು ಜಲ್ದಿ ಮುಗಿಸ್ಕೊಂಡ್ ಮನೆಗೆ ಹೋಗ್ಬಿಡೋಣಂತ. ಸಂತಿ ಅಣ್ಣ ಎಷ್ಟು ಮಾಡ್ಲಿ? 1 ತಿಂಗಳದ್ರಿ ಅಣ್ಣ. ಮಾಡ್ತೇನ್ರ. ಅಣ್ಣ ನಂದೊಂದು ಟಾಪ್ ಅಪ್ ರೀಚಾರ್ಜ್ ಮಾಡ್ಲಾ? ಮಾಡ್ತೇನ್ರಿ ಅಣ್ಣ ನಂದೊಂದು DTH ರೀಚಾರ್ಜ್ ಮಾಡ್ಲಾ? ಮಾಡ್ತೇನೆ ಮಾಡ್ತೇನೆ. ನೀನು DTH ಅಲ್ಲಪ್ಪಿ? ಆಗೈತೆ ನೋಡೋಣ. ಎಕ್ಸ್ಕ್ಯೂಸ್ ಮೀ, ಅವಾಗಿಂದ ನೋಡಕತ್ತೆ ನಿಮ್ ಕಡೆ ರೀಚಾರ್ಜ್ ಸಂಬಂಧ ಕಸ್ಟಮರ್ಸ್ ಬಹಳಷ್ಟು ಬರಾಕತ್ತಾರ. ಈ ರೀಚಾರ್ಜ್ ಮೇಲೆ ನಿಮ್ಗೆ ಬಹಳಷ್ಟು ಪ್ರಾಫಿಟ್ ಆಗ್ತಿರ್ಬೇಕಲ್ಲ? ಖರೆ ಹೇಳ್ಬೇಕಂದ್ರ ಹಂಗೇನೂ ಇಲ್ರಿ ಮೇಡಮ್. ಈಗೀಗ ಈ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಗಳಿಂದ ಸಿಗುವಂಥ ಕಮಿಷನ್ ಭಾಳ ಕಡಿಮೆ ಆಗಿ ಬಿಟ್ಟೈತ್ರಿ. ಇಷ್ಟು ಟೈಮ್ ಕೊಟ್ಟ ಇಷ್ಟು ಮೆಹನತ್ ಮಾಡಿದ್ರು ಜಾಸ್ತಿ ಪ್ರಾಫಿಟ್ ಇಲ್ರಿ. ಸುಮ್ಮ ಅಂಗಡಿಗೆ ಮಂದಿ ಬರಲಿ ಹೋಗ್ಲಿ ಅಂತ ಮಾಡೋದು ಅಷ್ಟೇ ರೀ. ಅಯ್ಯೋ, ಹಂಗಂದ್ರೆ ನೀವು ಕ್ರೌಡ್ ರೀಚಾರ್ಜ್ ಯಾಕೆ ಯೂಸ್ ಮಾಡೋದಿಲ್ಲ? ಕ್ರೌಡ್ ರೀಚಾರ್ಜ್ ರೀ? ಅದೇನ್ರಿ? ಇದು ಸ್ಪೆಷಲಿ ರಿಟೇಲ್ ಶಾಪ್ ಓನರ್ಗಳಿಗಂತ ಹೇಳಿ ಸ್ಮಾರ್ಟ್ ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಐತ್ರಿ. ಈ ಬೇರೆ ಆಪ್ ಮತ್ತು ಕಡಿಮೆ ಕಮಿಷನ್ ಟೆನ್ಷನ್ ಕೂಡ ಮುಗಿತೈತ್ರಿ. ಕ್ರೌಡ್ ರೀಚಾರ್ಜ್ ಮೇಲೆ ನಿಮಗೆ ಪ್ರತಿ ಮೊಬೈಲ್ ಮತ್ತು DTH ರೀಚಾರ್ಜ್ ಮೇಲೆ ನಿಮಗೆ ಅಪ್ ಟು 3.25% ಟ್ರಾನ್ಸಾಕ್ಷನ್ ಕಮಿಷನ್ ಸಿಗ್ತೈತ್ರಿ. ಏನ್ರಿ 3.25% ಪ್ರತಿ ನೆಟ್ವರ್ಕ್ ಮೇಲೆ? ರೀ, ಪ್ರತಿ ನೆಟ್ವರ್ಕ್ ಮೇಲೆ. ಮತ್ತೆ ಎಲ್ಲಕ್ಕಿಂತ ದೊಡ್ಡ ವಿಷಯ ಏನಪ್ಪಾ ಅಂದ್ರ ಇದು BBPS ಸರ್ಟಿಫೈಡ್, ಕಂಪ್ಲೀಟ್ಲಿ ಸೇಫ್, ವೆರಿಫೈಡ್ ಮತ್ತು ಆಥೋರೈಸ್ಡ್ ಪ್ಲಾಟ್ಫಾರ್ಮ್ ಐತ್ರಿ. ಹಂಗ ನಿಮ್ಗೆ 24/7 ಕಸ್ಟಮರ್ ಕೇರ್ ಸಪೋರ್ಟ್ ಕೂಡ ಸಿಗ್ತೈತ್ರಿ. ನನಗೆ ಭಾಳ ಖುಷಿ ಆಯ್ತು. ನನಗೆ ಏನು ಬೇಕಾಗಿತ್ತಿರಲ್ಲ ಅದ್ರ ಬಗ್ಗೆ ನೀವು ಹೇಳಿಬಿಟ್ರಿ. ಅಂದಂಗ ಇದನ್ನ ಸ್ಟಾರ್ಟ್ ಹೆಂಗ್ ಮಾಡೋದ್ರಿ? ಭಾಳ ಈಸಿ ಐತ್ರಿ. ಇದೇನು ಭಾಳ ದೊಡ್ಡ ಕಾಂಪ್ಲಿಕೇಟೆಡ್ ಸೆಟಪ್ ಏನಿಲ್ಲ. ಜಸ್ಟ್ ನೀವು ಗೂಗಲ್ ಪ್ಲೇ ಸ್ಟೋರ್ ಒಳಗೆ ಹೋಗಿ ಕ್ರೌಡ್ ರೀಚಾರ್ಜ್ ಅಂತ ಹೇಳಿ ಸರ್ಚ್ ಮಾಡ್ರಿ ಮತ್ತು ಆ್ಯಪ್ನ ಡೌನ್ಲೋಡ್ ಮಾಡ್ಕೋರಿ. ಎಲ್ಲ ಶಾಪ್ ಕೀಪರ್ ಅಣ್ಣಗಳ ನೀವ್ ಅದಕ್ಕೆ ವೇಟ್ ಮಾಡಾಕತ್ರಿ.
ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟೇವಿ. ಇದು ಪ್ಲೇಸ್ಟೋರ್ ಒಳಗೂ ಅವೈಲೇಬಲ್ ಐತಿ. ಇಂದ ಕ್ರೌಡ್ ರಿಚಾರ್ಜ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊರಿ. ನಿಮ್ಮ ರೀಚಾರ್ಜ್ ಇನ್ಕಮ್ನ ಹೆಚ್ಚಿಗೆ ಮಾಡ್ಕೊರಿ. ನಮಸ್ಕಾರ. ನನಗೇನು ಹೇಳಕ್ ಹೋಗ್ಬೇಡ. ಇಟ್ಟಿಟ್ಟು ಗಿಡ್ಗಿಡ್ ಹುಡುಗರ್ನ ಹಡ್ದು ನನ್ನ ಕೈಯಾಗ ಕೊಟ್ಟು ಬೆಂಗಳೂರು ಜಿಗದಿರ್ ಗಂಡ ಹಿಂತಿ ಬಾಯಾಗ ಬೂಟ್ ಹಾಕಿ ಬಿಡ್ತನು. ಅದೇನು ಗೊತ್ತಿಲ್ಲ. ಒಂದು ಅರ್ಧ ತಾಸ್ನ್ಯಾಗ ಅಂದ್ರೆ ಎಲ್ಲ ಪಗಾರ ಹಾಕಿ ಸಳ್ಳ ಇಲ್ಲ. BP ಶುಗರ್ ಮನುಷ್ಯ ಅಪ್ಪ ಸಣ್ಣ ಸಣ್ಣ ಹುಡುಗರು ನಿನ್ನೆಲ್ಲ ಬಿಟ್ಟು ಸೈಂತಿ ಎಲ್ಲ ಇರ್ತಾವು ಕತ್ತಿರ್ತಾವ ಗೊತ್ತಾಗುಲ್ಲ. ನೀ ರಂಸಾಕು ಹೋಗ್ಬೇಡ. ಬಾಯಾಗ ಚಪ್ಪಲ್ ಹಾಕಿ ಬರ್ದನು ರೊಕ್ಕ ಹಾಕ್ಸಳ. ನಾನು ಇಂಥ ಭಾಳ ಕಂಡು ಬಿಟ್ಟೆ. ಹರೇ ವಯಸ್ಸಿನಾಗ ನೆಲ ಗೋದಿ ನೀರು ತಗೊಂಡು ಪಿಸರಡಿಸಿ ಮಗನ ರೊಕ್ಕ ಹಾಕಿ ಶಾನೆ ಅದಿ. ಆಯ್ತಾಯ್ತು ನಮಸ್ಕಾರ. ಆರಾಮದಂತು ಎಲ್ಲ ಆರಾಮದಾರ. ಅದನ್ನೆಲ್ಲ ಕೇಳಿದ್ ಬಿಡು. ರೊಕ್ಕ ಹಾಕ್ಪಲ್ಲ. ರೊಕ್ಕ ಇದ್ರೆ ಎಲ್ಲ ಆರಾಮ ಇರ್ತಾರೆ. ರೊಕ್ಕ ಹಾಕ್ಪಲ್ಲ. ಇಡು ಶಾನೆ ಅದಿ. ಏನ್ ನೋಡು ಕಟ್ ಮಾಡ ಏನು ಮಾಡ್ಯಾನೆಲ್ಲ ಗುದ್ ನೀರ್ ತೆಗ್ದಿ ಜಾನಿ ಏನ ಮಾಡ್ಯಾನೆಲ್ಲ ಗುದ್ ನೀರ್ ತೆಗ್ದಿ. ನಾನು ಹರೇ ವಯಸ್ಸಿನಾಗ ನೆಲ ಗುದ್ದಿ ನೀರು ತೆಗದನ. ನೀನು ಕುಂಡಿ ಮೇಲೆ ಗುದ್ದಿ ಏನಾರು ತೆಗದನು. ನೀ ಏನ್ ಹೆಚ್ಚು ಮಾತಾಡಕ್ ಹೋಗ್ರಿ. ನಿಮ್ಮ ಅಪ್ಪ ಏನ್ ಕೆರ ಮಾತಾಡ್ತಾನೆ. ಇವ್ ಎಟ್ಟದಾನ ಇಟ್ಟು ಮಾತಾಡ್ತಾನ ನೋಡಿ. ಈಗ ಪದ್ಧತಿ ಅಡಿಗೆ ಮಾಡ. ತಮ್ಮಾಗೂ ಊಟ ಕೊಡು, ನನಗಟ್ಟು ಊಟ ಕೊಡ. ಊಟದಾಗ ಸಿಕ್ಕಾಪಟ್ಟಿ ಎಣ್ಣಿ ಪಣ್ಣಿ ಶೇಂಗಾ ಪಂಗ ಹಾಕಾಕ್ ಹೋಗ್ಬೇಡ. ಸೈಂತ್ ಖಾಲಿ ಆಕತ್ತೆ. ಒಂದು ಲಿಮಿಟ್ದಾಗ ಜೀವನ ಮಾಡ್ಬೇಕ. ತಿಳಿತಲ್ಲ. ಇಟ್ಟಿಟ್ಟ ಹಾಕು ಅಡಿಗೆ ಮಾಡ. ಅವಂಗಟ್ಟು ಊಟ ಕೊಡು. ನಾಳೆ ಸೋಮಾರಿ ಸಾಲಿ ಹೋಗ್ರಿ ಅಡ್ಸಿ ಮಕ್ಕರಿ ತಂದ್ ಕೇಸಿಂದ. ಅಂಗಡಿ ಹೋಗ್ಕೊಂಡ್ ರೊಕ್ಕ ಬೇಕು. ಎದಕ್ ರೊಕ್ಕ ಎದಕ್ಕ? ಚಾಕ್ಲೇಟ್ ತಿನ್ನಕ್ ರೊಕ್ಕ ಕೊಡ ನಂಗ. ಚಾಕ್ಲೇಟ್ ನೀನು ಬಡ್ಯಾನ್ ಚಾಕ್ಲೇಟ್ ತಗದನ್ನ ಮನ್ಯಾಗ ಕುಳ ತಿನ್ನೋದು ಕಲಿ. $2 ಕೊಡಿದ್ವಿ ಹೋಗ್ಕೊಂಡ್ ಅಂಗಡಿಗೆ. $2? ದಿನಕ್ಕೆ $2 ಅಂದ್ರ ತಿಂಗಳಿಗೆ $60 ಆತ. ಎಲ್ಲಿ ತರದ ನಿಮ್ಮ ಅಪ್ಪ ಇಲ್ಲಿ ನಮ್ಮನಿ ಮಾರ್ಕೊಟ್ ಕೂತಾನ ಬೆಂಗ್ಳೂರ್ದಾಗ. ನೀನು ದಿನಕ್ಕೆ $2 ಅಂತಿ. $2 ಏನಿಲ್ಲ. ಇದ $5 ಐತೆ. ತಮ್ಮನ ಕೈ ಹಿಡ್ಕೊಂಡು ಸರಳ ರೋಡ್ ಹೆಚ್ಚು ಸಣ್ಣಂಗೆ ಶಾಣೆ ಆಗಿ ಹೋಗ. ನೀ 8ನೇದ ಅವ 8ನೇದ ತಿನ್ರಿ. 8 ಅಟ್ಟ ತಿನ್ರಿ. $4 ತಂದು ಹೊಳ್ಳಿ ಕೊಡ್ರಿ. ಮತ್ತೆ 4 ದಿನ ಆಕತ್ತೆ. ತಿಳಿತಿಲ್ಲ. ಚಾಕ್ಲೇಟ್ ತಿಂತಾನತ್ತ. ಹಾಲು ನೋಡವು. ಹೋಗಿ ಸಾವ್ಕಾಸ ಹೋಗಿ ಕರ್ಕೊಂಡೋಗಿ ತಮ್ಮನ. ಬಂದು ಅಡಿಗೆ ಮಾಡಿ ನನಗಟ್ಟು ಊಟ ಅವಂಗಟ್ಟು ಊಟ ಕೊಡ್ರಿ. ಸಾವ್ಕಾಸ ಹೋಗ್ರಿ. ಹೋಗೈ ಮಂದಿ ಸುಮಾರು ಐತಿ. ಅಡ್ಡ ಪಡ್ಡ ಗಾಡಿ ಬರ್ತಾವ. ನೆಟ್ಗೆ ಹೋರಿ. ಮಂದಿ ಭಾಳ ಸುಮಾರು ಐತಿ. ಅಂದಾಗ ನೀ ಯಾಕೆ ಇಷ್ಟು ಲೇಟ್ ಮಾಡಿ ಬಂದಿಯೋ? ಕೋರ್ಟ್ ತಾರೀಕಿತ್ಲ ಇವತ್ತು. ಅದಲ್ಲ ಗಾಂಜಾ ಕೇಸ್ ಅದ. ಅದ್ರ ಸಂಬಂಧ ಲೇಟ್ ಆತ. ಅಂದಂಗ ಏನೋ ರೈತನ ಎಲ್ಲಿ ಇರ್ತೈತಿ? ಪೊಲೀಸ್ ನೋಡ ಮನಗಂಡು ಸ್ಟ್ರಿಕ್ ಇಟ್ಟಾರು. ತಗೋಬೇಕಂದ್ರೆ ಕಿಶಾಗ ರೊಕ್ಕ ಇಲ್ಲ. ನಮ್ಮದು ಒಂದು ಜೀವನ ನಾವು ಹೊಯ್. ನಿನ್ ಕಡೆಯೋ ಮೇಲೆ ತಿನ್ನಾಕ ರೊಕ್ಕ ಇಲ್ಲ. ಏನು ಓ ನಿಂದೊಂದು ಜನ್ಮ. ಅಂದಂಗ ನೀ ಯಾಕೆ ಲೇಟ್ ಮಾಡಿ ಬಂದಿ? ಮೊನ್ನೆ ಒಬ್ಬನ ಬಡದಿಲ್ಲ ಪಂಚಾಯತಿ ಕೂಡಿರಾಳ ಇವತ್ತ. ನಿಮ್ದು ಇದು ಕೋರ್ಟ್, ಇದು ಪೊಲೀಸ್ ಸ್ಟೇಷನ್ ಎಲ್ಲ. ಯಪ್ಪ ನನಗರ ಎಲ್ಲರೂ ದೂರ ಒಂದು ಗೋವಾ ಟ್ರಿಪ್ ತೆಗಿಬೇಕಂತ ಅನ್ಸಕತ್ತೈತಿ ನೋಡು. ದೂರ ಗೋವಾ ಟ್ರಿಪ್ ತೆಗಿನು ಬಿಡ. ರೊಕ್ಕ ಬೇಕಲ್ಲ. ರೊಕ್ಕ ಇದ್ರನ ಗೋವಾ. ಈಗ ತುಡುಗು ಮಾಡ್ಬೇಕಂದ್ರ ಎಲ್ಲ ಕಡೆ CCTV, ಪೊಲೀಸರು ಫುಲ್ ಬಂದೋಬಸ್ತ್. ಅದಕ್ಕೆ ಏನು ಮಾಡೋಣ ಯಾವ್ದಾರ ಒಂದು ದೊಡ್ಡ ಕೈ ಹುಡಿನು ಒಂದು 5-6 ಲಕ್ಷ ರೂಪಾಯಿ ಸಿಗೋಂಗ. ಒಂದು 5-6 ಲಕ್ಷ ರೂಪಾಯಿ ಕೈಯಾಗ ಬಂದು ಅಂದ್ರೆ ಒಂದು 15-20 ದಿವಸ ಗೋವಾಕ್ ಹೋಗೋಣ. ಹೆಂಗೋ ಯಾಕ ಸುಮ್ ಯಾರ ಕಿಡ್ನಾಪ್ ಮಾಡ್ರಿ ಹೆಂಗ? ಈ ಐಡಿಯಾನು ಮಸ್ತ್ ಐತ್ ನೋಡ. ಯಾರನ್ನ ಕಿಡ್ನಾಪ್ ಮಾಡೋದು, 5-6 ಲಕ್ಷ ರೂಪಾಯಿ ಕೇಳೋದು, ಕೊಡ್ತಾರು, ತಗೊಂಡ ಸುಮ್ಮ ಗೋವಾಕ್ ಹೋಗ್ಬಿಡುದು. ಹುಸುಳ ಮಗನ, ರೊಕ್ಕ ಕೊಟ್ರ ಚಲೋ. ಕಂಪ್ಲೀಟ್ ಅದು ಕೊಟ್ಟು ಸಿಗಿಸಿರಂದ್ರೆ ಗೋವಾ ಅಲ್ಲ ಗೋಡೌನ್ದ ಹಾಕಿ ಗುತ್ತಾರ ನೋಡ. ಹಂಗಲ್ಲ, ಕಂಪ್ಲೇಂಟ್ ಕೊಡಬಾರ್ದು. ಅಂಜಿ ಒಂದ ಮಾತಿಗೆ ರೊಕ್ಕ ಕೊಡ್ಬೇಕವ್ರ. ಅಂಥವ್ರ ನೆಬಿಸಿರ ಅಂಥವ್ರು ಯಾರು ಅದಾರು ನಮ್ಮ ಓಣ್ಯಾಗ? ಇವ್ಯಾವು ಇಟ್ಟಿಟ್ಟದಾವಲ್ಲ? ನಮ್ಮ ಓಣ್ಯಾಗ ಕಂಜೂಸ್ ಕಾಶಪ್ ಇಲ್ಲ. ಅವ್ನ ಮೊಮ್ಮಕ್ಕಳ ಅವ 2. ಇದ್ರಾಗಿನ ಯಾವ್ದಾರ ಒಂದು ಎಪಿಸೋಡ್ ಏನ? ಅಯ್ಯ ಅವನ ಹೆಸರು ಮೊದಲ ಕಂಜೂಸ್ ಕಾಶಪ್ ಐತಿ. ತನ್ನ ಮೊಮ್ಮಕ್ಕಳಿಗನ $1 ಕೊಡ್ದಲ್ಲ ಅವ. ಇನ್ನು ನಮಗೆ 5 ಲಕ್ಷ ರೂಪಾಯಿ ಕೊಡ್ತಾನು. ಹುಚ್ಚದ್ರಿ ನೀವು. ಮೊಮ್ಮಕ್ಕಳಂದ್ಮೇಲೆ ಕಳ್ಳ ಇರೋದ. ಅಂತವ್ರಗ ಕಳ್ಳ ಭಾಳ ಇರೋದ. ಮೊದ್ಲ ಅವ ಬುಡ್ಡ ಅದಾನ. ಕೋರ್ಟ್ ಕಚೇರಿ ಅಂತ ಎಲ್ಲ ಅಡ್ಡಾಡ್ತಾನ. ಕೊಟ್ರು ಕೊಡ್ತಾನೋ ಇಲ್ಲ ಬಿಡ್ತಾನೋ. ಟ್ರೈ ಯಾರ ಮಾಡೋಲ್ಲ. ಹೆಂಗಂತೀರಿ? ಎಪ್ಸೋಣು
ಅಕ್ಕ ಈಗ ನಾವು ಎಬ್ಬಿಸ್ರ ಅವ ಚೂಟಿ ಅದಲ್ಲ ಅವನೇ ಎಬ್ಬಿಸ್ಬೇಕು ನಾವು. ಯಾಕಂದ್ರೆ ಮನೆಗೆ ಹೋಗಿ ಅವ್ರ ಅಣ್ಣ ಹೇಳ್ತಾನೆ ಹಿಂಗೆ ಆಗೈತೆ ಅಂತ ಹೇಳಿ. ಅಕಸ್ಮಾತ್ ನಾವು ಏನಾರು ದೊಡ್ಡವನ್ನ ಎಬ್ಬಿಸಿದ್ವಿ ತಿಳ್ಕೊ, ಆ ಸಣ್ಣ ಅದ ನಮ್ಗೆ ಏನು ಹೇಳಕ್ ಬರ್ದಲ್ಲ ಮನೆಗೆ ಹೋದ ಬಳಕ. ಅದಕ್ಕೆ ಏನು ಮಾಡ್ನು ಸಣ್ಣವನೇ ಎಬ್ಬಿಸ್ನು. ಹೆಂಗೆ ಎಪ್ಸುನು ಹೇಳ್ರಿ. ನಮ್ ತಮ್ಮನ ಹೋದ್ರು ನಮ್ಮ ಅಜ್ಜಾಗ ಏನ್ ಹೇಳು ನಿಮ್ಮ ಅವ್ರ ನಮ್ ತಮ್ಮನ ಬಿಡ್ರಿ ಆಡ್ಸ ಮಕ್ಕಳ್ಯ ನಮ್ಮ ಅಜ್ಜಾಗ ಏನ್ ಹೇಳು ನಿಮ್ಮ ಅವ್ರ ನಮ್ ತಮ್ಮನ ಹೋದ್ರು ನಮ್ಮ ಅಜ್ಜಾಗ ಏನ್ ಹೇಳು. ಎಷ್ಟು ಮಂದಿ ಇದ್ರ ಅವ್ರ? ಒಂದ್ ಹುಡುಗಿ 5 ಹುಡುಗರು ಇದ್ರಜ್ಜ. ಒಟ್ಟ 6 ಜನ ಇದ್ರಜ್ಜ. ನಾ ಎಷ್ಟ್ ಚೀರಾಡ್ರು ಕೇಳಲಿಲ್ಲ ಅಜ್ಜ. ತಮ್ಮನ್ ಕರ್ಕೊಂಡು ಹೋಗ್ಬಿಟ್ರಿ ಅಜ್ಜ. ನಿಮ್ಮವ್ರ ನಮ್ಮ ಅಜ್ಜ ಏನ್ರ ಮತ್ ನಾನು ಕರ್ಕೊಂಡ್ ಬಂದಿದ್ ಗೊತ್ತಾತಂದ್ರ ನಿಮ್ ಬ್ಯಾಗ್ ಚಪ್ಪಲ್ ಇಟ್ಟ ಹೊಡಿತಾನ ಮತ್ ನಿಮ್ಮವ್ರ ನಿಮ್ಮನ್ನ. ಅಪ್ಪ ನನಗೆ ಗೊತ್ತಿತ್ತುಪ್ಪ, ಇವ್ರ ಅಜ್ಜಾನು ಕೆಟ್ಟ ಸುಳ್ಳು ಮಗ, ಇವ್ರು ಇಬ್ರು ಕೆಟ್ಟ ಸುಳ್ಳು ಮಕ್ಕಳದಾರು. ಇವ್ನ ಸಂಚಾರ ತಕ ಎಟ್ಟು ಇಟ್ಕೋತೀವಿ, ನಮ್ಮನ್ನ ಬಾಳ ನಿಗ್ರಹ ಹಿಡಿತಾನ. ಇವ್ರ ಅಜ್ಜಾಗ ಫೋನ್ ಐತಿ, ಪಟ್ನ ರೊಕ್ಕ ಕೇಳ್ರಪ್ಪ ಮಾರಾಯಣ. ಹೇ ಮಗನ, ಇರೋದ ಒಂದ್ ಗೇಣ್ ಅಷ್ಟದಿ, ನಮ್ ಹುಡುಗಂಗ ಬಡಿತಿ ಕೊಡ್ಲೇನ್ ಗೆಡ್ಡಿಗ? ಕೊಡಿಲಿ ಮಜ ನಂಬರ. ಒಂದ್ ಹುಡುಗಿಯಾಗಿ ಇಂಥ ಹುಡುಗರ ಜೋಡಿ ಇಂಥ ಕೆಲಸ ಮಾಡ್ತೀನಿ, ನಾಚಿಕೆ ಆಗೋಲ್ಲ? ನಂಬರ್ ಬೇಕು, ನಂಬರ್ ಕೊಡ್ಕೊಂಡು ನೀ ಕೇಳಕ್ಕೂ ಕೊಡ್ಕೊಂಡು. ಅಷ್ಟು ಅರ್ಜೆಂಟ್ ಐತಿ ನಮ್ಮ ಅಜ್ಜನ್ ಭೇಟಿ ಆಗೋದು. ಅಪ್ಪಿ ತಪ್ಪಿ ನಮ್ಮ ಅಜ್ಜನ ಕೈಯಾಗ ಸಿಕ್ಕೇನ್ ನೀನ್ ನುಗ್ಗ ಮಾಡ್ತಾನ ಮತ್ತ. ಗುಬ್ಬಿ ಮರಿಗತ್ತಿದ್ ನನ್ನ ಮೊಮ್ಮಗನ ತಗೊಂಡ್ ಹೋಗಿ ಏನ್ ಮಾಡ್ತಾರ ಸುಳ್ಳು ಮಕ್ಕಳ? ಅವ್ರ ಯಾರ ಏನ ನೀನು ಏನಾರ ಗೊತ್ತೈತೇನ? ನಂಗೆ ಗೊತ್ತಿಲ್ಲ ಅಜ್ಜ. ಲೋಕಲ್ ಹುಡುಗರು ಆಗಿರ್ಬೇಕು ಅಜ್ಜವ್ರ. ಲೋಕಲ್ ಹುಡುಗರ್ನ ಅಜ್ಜವ್ರ ರೊಕ್ಕ ಸಲುವಾಗಿ ಮಾಡ್ಯಾರ ಅಜ್ಜವ್ರ. ರೊಕ್ಕ ಸಲುವಾಗಿ ಮಾಡ್ರ ಫೋನ್ ಹಚ್ಚಿ ಹಚ್ತಾರ ಅಜ್ಜ ನಿಂಗವ್ರ. ಹಚ್ಚಲಿ ಹಚ್ಚಲಿ ಹಚ್ಚಲಿ. ಏ ಮೊಬೈಲ್ ಕವರ್ ಇಟ್ಟಿದಿ ಮಗನ, ಮೊಬೈಲ್ ನಂಬರ್ ಕೊಡಂದ್ರೆ ಎಷ್ಟು ಮಾತಾಡ್ತೀಯ? ಕೊಡ್ ನಿಮ್ಮ ಅಜ್ಜ ನಂಬರ ಕೊಡಂದ್ರೆ ಕಿವಿಗಾಟಿಗೆ. ಅಲ್ಲ ಕರಿ ಮಾಡಿಸಿ ಮಗನ ಕೊಳ್ಳ ಕೀಲಿ ಹಾಕೊಂಡು ನನ್ನ ಮುಂದೆ ಮೇರೈತಿ. ತಗೋ ನಮ್ಮ ಅಜ್ಜ ನಂಬರ್ ತಗೋ. ಹಿಂಗೇನ ತುಂಬೆ ಬಂದಂಕ ಅಂತ ಕೇಳ್ತಾರ. ತಗೋ ನಮ್ಮ ಅಜ್ಜ ನಂಬರ. ನಾವು ಬಿಟ್ರ ಭಾಳ ಮಾತಾಡ್ತಾನಿವ. ನನ್ನ ತೆಲಿಗರ ಮಾತ್ರ ಒಂದು ಕೊಟ್ರ ಸತ್ತ ಬಿಡ್ತಾನಿವ. ಏಯ್ ನಿಮ್ಮ ಅಜ್ಜ ನಂಬರ್ ಕೊಡ, ಕೊಡ್ ನಿಮ್ಮ ಅಜ್ಜ ನಂಬರ. ತಗೋ ನಮ್ಮ ಅಜ್ಜ ನಂಬರ್ ತಗೋ. ನಮ್ಮ ಅಜ್ಜ ನಂಬರ ಹೇಳೋ ನಿಮ್ಮ ಅಜ್ಜ ನಂಬರ. ತಗೋ 908085. ಎಲ್ಲಿ ಐತು
ಏನ್ ಮಾಡಾತೈತಿ ನನ್ನ ಮೊಮ್ಮಗ? ಎಸ್ ಫೋನ್ ಬಂತ ಸರ್. ಯಾರು ನೋಡಿ? ನೀನ ಮಾತಾಡೋದು. ಹಲೋ ಹಲೋ ಊಟ ನಿನ್ನ ದೊಡ್ಡ ಮೊಮ್ಮಗ ಬಂದು ಎಲ್ಲ ಹೇಳಿರ್ಬೇಕಲ್ಲ. ಜಾಸ್ತಿ ಗಾಬರಿ ಆಗಬೇಡ, ಜಾಸ್ತಿ ವಿಚಾರ ಮಾಡಬೇಡ. ಏನೋ ಕೊಯ್ ಕುಸಕ್ ಅನ್ನಲ್ದ ನಾವು ಹೇಳಿದ ಜಾಗಕ್ಕೆ 5 ಲಕ್ಷ ರೂಪಾಯಿ ತಗೊಂಬ. ಇಲ್ಲ ಅಂದ್ರೆ ನಿನ್ನ ಮೊಮ್ಮಗನ ತುಕಡಿ ಮಾಡಿ ಬೆಕ್ಕಿನ ಮರಿಗೆ ಹಾಕ್ತವ. ಇನ್ನೇನ ತೊಡೆ ದೂಸಿನಾಗ ಸಾಯವದೆ, ಆಸ್ತಿ ಪಾಸ್ತಿ ಮಾಡಿ ಏನು ಮಾಡವದೆ? ನಾವೇನ ಭಾಳ ಕೇಳತ್ತಿಲ್ಲ ನಿನ್ನ, ಬರೀ 5 ಲಕ್ಷ ರೂಪಾಯಿ ಕೇಳತ್ತವ. ನಾವು ಹೇಳಿದ ಜಾಗಕ್ಕೆ ಲೊಕೇಶನ್ನ ನಿನ್ನ ದೊಡ್ಡ ಮೊಮ್ಮಗ ಹಾಕಿರ್ತಾನ. ನಾವು ಹೇಳಿದ ಜಾಗಕ್ಕೆ 5 ಲಕ್ಷ ರೂಪಾಯಿ ತೊಗೊಂಬ, ನಿನ್ನ ಮೊಮ್ಮಗನ ಕರ್ಕೊಂಡು ಹೋಗಿಬಿಡಕ್ಕೆ. ನಾವು ನಿನ್ನ ಮೊಮ್ಮಕ್ಕಳಿದ್ದಂಗ. ನಿನ್ನ ದೊಡ್ಡ ಮೊಮ್ಮಗನ ಮೊಬೈಲ್ಗೆ ಲೊಕೇಶನ್ ಕಳಿಸ್ತಾನ, ಜಲ್ದಿ ಬಾ. ಏನು ಇವ್ರ ಅಜ್ಜಾಗ ಫೋನ್ ಹಚ್ಚಿ 1 ತಾಸು ಆತ್. ನಾವ ಏನು ಬರೋ ಲೆಕ್ಕದಾಗ ಅದಾನ ಇಲ್ವಾ? ಏನು ಅಂಜಿ ಇದಿ ಪದಿ ಹೊಡ್ಕೊಂಡು ಸತ್ತಾನ ನೋಡು. ನಮ್ಮ ಅಜ್ಜಾನಿನ್ ಕಾಂಜಿ ಪಿಂಜಿ ಮಾಡಿ ಎದೆ ಹೊಡ್ಕೊಂಡು ಸಾಯಕ ಹುಲಿ ಐತದ. ನೀನ ನಮ್ಮ ಅಜ್ಜನ ಕಡೆ 5 ಲಕ್ಷ ರೂಪಾಯಿ ಕೇಳತ್ತಿ. ಅವನ ಕೇಸ್ ನಂದು 5 ರೂಪಾಯಿ ತಕೊಂಡಿ ನಿಮ್ಮ ಅಪ್ಪ ಹುಟ್ಟ್ಯಾರ. ಬರ್ತಾನ್ ಸಮಾಧಾನ. ಏನೋ ಬುಡ್ಡ 5 ಲಕ್ಷ ರೂಪಾಯಿ ತಗೊಂಬಂದ್ರ ಅಳಿಗಾಡ್ಸ್ಕೊತ ಹಂಗ ಮಂಜಲ್ಲ. ಎಲ್ಲಿದಾವ ರೊಕ್ಕ? ವಯಸ್ಸಾಗೈತಿ ಅಂತ ಹೇಳಿ ಅಳಿಗಾಡ್ಸತ್ತನಪ್ಪ. ನಿನ್ನ ವಯಸ್ಸಿನಾಗ ಜಗತ್ತ ಅಳಿಗಾಡ್ಸಿನ. ಅದೇನು ಅಂದಿಲ್ಲ 5 ಲಕ್ಷ ರೂಪಾಯಿ ಅಂಥೇಳಿ. ಈ ಕಾಶ್ಯಪ್ಪನ ಕಡೆ 5 ಲಕ್ಷ ರೂಪಾಯಿ ತಕ್ಕೋಬೇಕಂತ ಹೇಳಿ ವಿಚಾರ ಮಾಡಿರಲ್ಲ, ಅದೇನು ತಪ್ಪಲ್ಲ. ಆದ್ರೆ ಈ ಕಾಶ್ಯಪ್ಪ ನಿಮ್ಗೆ 5 ಲಕ್ಷ ರೂಪಾಯಿ ಕೊಡ್ತಾನಂತೇಳಿ ನೀವು ಪಕ್ಕ ಅನ್ಕೊಂಡಿರಲ್ಲ, ಅದು ದೊಡ್ಡ ತಪ್ಪು. ಏನೋ ರೊಕ್ಕದ ಆಸೆಗಿಂತ ಕೆಲಸ ಮಾಡಿರಿ, ನನ್ನ ಮೊಮ್ಮಗನ ಕರ್ಕೊಂಡ್ ಬಂದಿರಿ. ತಪ್ಪ ತಿದ್ದುಕೋರಿ. ಹುಡ್ಸಿದ ಮಗ್ಗ ರಕ್ತ ಹಚ್ಕೊಂಡಿದ್ ಮೊಮ್ಮಕ್ಕಳಿಗೆ 20 ರೂಪಾಯಿ ಕೊಟ್ರ ತಾಸು ಲೆಕ್ಕ ಕೇಳ್ತಾನ. ನಿಮಗೆ 5 ಲಕ್ಷ ರೂಪಾಯಿ ಕೊಡ್ತಾನ? ಬಾಯಪ್ಪ. ಅಲ್ಲೋ ಬುಡ್ಡ, 5-6 ಮಂದಿ ಹರೆ ಹುಡುಗರು ಸೇರಿ ನಿನ್ನ ಮೊಮ್ಮಗನ ಕಿಡ್ನಾಪ್ ಮಾಡಿದ್ದು. ನಿನ್ನ ಕಡೆ 5 ಲಕ್ಷ ರೂಪಾಯಿ ಕೇಳತ್ತು. ನೀ 5 ಲಕ್ಷ ರೂಪಾಯಿ ತಗೊಂಡು ಬಂದ ನಿನ್ನ ಮೊಮ್ಮಗನ ಬಿಡಿಸ್ಕೊಂಡು ಹೋಗ್ತಿ ಅಂದ್ರ ಕಾಲೇ ಬಂದು ಅಳಿಗಾಡ್ಸ್ಕೋತ ದೊಡ್ಡ ಡೈಲಾಗ್ ಹೇಳಿ ನಿನ್ನ ಮೊಮ್ಮಗನ ಕರ್ಕೊಂಡು ಹೊಂಟಿ.
ನೋಡ್ತಮ್ಮ, ಕೈ ಮುಟ್ಟಿಗೆ ಬಾಯಿ ಮುಟ್ಟಿಗೆ ಬರಾಕ್ ಹೋಗ್ಬೇಡ. ಅಕಸ್ಮಾತ್ ನಾ ಏನಾರ ಕೈಯ ಕಾಲ ಎಬ್ಸಾಕೈತಂದ್ರೆ ನಿಮ್ಮನ್ನ ಇಲ್ಲಿಂತ್ರ ಎಬ್ಸಾವ್ರ ಯಾರೂ ಇರೋದಿಲ್ಲ. ಫೋನ್ಯಾಗ ಏನೋ ಅಂದಿಲ್ಲ ಅಪ್ಪ, ಮೊಮ್ಮಕ್ಳು ಇದ್ದಂಗೆ ಅದಾವ ಅಂತೇಳಿ. ಕರೆನ ಮೊಮ್ಮಕ್ಳು ಇದ್ದಂಗೆ ಅದೇ ರೀ. ಬಿಟ್ಟು ಬಿಡ್ರಿ. ಹಾಂ, ಬಾಯ್. ಏ ಬುಡ್ಡ, ವಯಸ್ಸಾಗೈತಂತ ಹೇಳಿ ಕಿಮ್ಮತ್ ಕೊಡಾಕತ್ರ ಇಲ್ದ ಬಲ್ದ ಡೈಲಾಗ್ ಹೇಳಾಕತ್ತಿ ನೀನಿಲ್ಲೇ. 5 ಲಕ್ಷ ರೂಪಾಯಿ ತಗೊಂಡ್ ಬರ್ತೀಯ, ನಿನ್ ಮೊಮ್ಮಗನ ಬಡದ್ ಹೋಗಿನೋ. ಕಣ್ಣಾಗ ಎಣ್ಣೆ ಬಿಟ್ಕೊಂಡ ಪ್ರೀತಿಲೆ ಸಾಕಿದ ಮೊಮ್ಮಗನ ಅವ್ರ ಅಜ್ಜನ ಮುಂದೆ ಅವನ ಬಡ್ದು ಹೋಗಿತ್ತನಂತೆ. ತಲೆಯಾಗ ಪ್ಲಾಸ್ಟಿಕ್ ಹೂ ಹಾಕೊಂಡ, ಕರಿ ಅರಿವಿ ಹಾಕೊಂಡ, ಬಿಳಿ ನಾಯಿಗತ್ತೆ ಕನತ್ತಿ. ಹೆಣ್ಣದಿ ಹೆಣ್ಣಾಗಿರ ಇನ್ನೊಂದು ಕೊಯ್ಟ್ನಪ್ಪ ಅಂದ್ರ ಮಣ್ಣು ಕುಡಾಕು ಯಾರು ಇರುದಿಲ್ಲ ನಿನಗೆ. ತಮ್ಮ ತಗೋಣ. ಏ ಹಂಗಲ್ರು, ಎಂತೆಂಥವ್ರು 10 ಮಂದಿ ಬಂದ್ರು ಬಡ್ದು ಕಳಿಸಿವ ನಾವ. ಇವೇನು ಬುಡ್ಡ ನಮ್ಮ ಜಾಗಕ್ಕೆ ಬಂದ್ ನಮ್ಮನ ಬಡದ ರೊಕ್ಕ ಕೊಡಲ್ದ ಮೊಮ್ಮಗನ್ ಕರ್ಕೊಂಡ್ ಹೋದ್ಲಕ್ರು. ನಾ ಹೇಳಿನ್ರು ಸುಮಕ್ರಿಯ ನಿಮಗ, ಆ ಬುಡ್ಡ ಬಾಳ ತಿಡ್ಡು ಸುಳ್ಳು ಮಗ ಅದಾನ. ಹೇಳಿನಾಗ ಬಿದ್ದಿದ್ದ 5 ರೂಪಾಯಿ ಬಿಡುದಿಲ್ಲ ನಾವ, ನಮಗ 5 ಲಕ್ಷ ರೂಪಾಯಿ ಕೊಡ್ತಾನ ಅವ. ಏ ಎಟ್ ತಿಡ್ಡಿದ್ರೆ ಏನು, ಸುಮ್ ವಯಸ್ಸಾಗೈತೆ ಅಂತೇಳಿ ಇನ್ಕಮ್ ಮಟ್ಟ ಕಿಮ್ಮತ್ ಕೊಟ್ಟವಂಗ. ಓಯ್ ತಗೋರವನ. ಓಯ್ ನಮ್ಮ ತಮ್ಮ ಅದನ್ ಗಿಡ್ಡ, ನಮ್ಮ ಅಜ್ಜ ಅದನ್ ತಿಡ್ಡ. ಅಜ್ಜ ಇವ್ರವ್ರಿ ಹುಚ್ಚು ಮಕ್ಕಳು ಬಾಳ ಮಾತಾಡ್ತಾರು, ತೆಗಿ ಇವ್ರ.
ನನ್ನ ಹರೇ ಕಾಲದಾಗ ಯಾ ಗ್ರೌಂಡ್ ಬಿಟ್ಟಿಲ್ಲ ನಾ. ಬೇಕಾದ ಗ್ರೌಂಡ್ದಾಗ ಸಿಕ್ಕಂಗೆ ರೌಂಡ್ ಆಡಿಸಿ ಸೌಂಡ್ ತರಿಸಿದ ಮಗ ಅದನ್ನ. ನನಗೆ ಗ್ರೌಂಡ್ದಾಗ ಆಟ ಆಡ್ಸತ್ತೀರಿ ರೌಂಡಾಗಿ ಹುಡುಗಿಯಾಗಿ ಇಂಥ ಎಲ್ಲ ಮಾಡ್ತೀವಿ. ಅಜ್ಜ ಬಡಿಬೇಡ ಬಿಡು, ತಪ್ಪಾಗೈತೆ ಅಜ್ಜ, ಅಜ್ಜ ಪ್ಲೀಸ್ ಬಡಿಬೇಡ ಅಜ್ಜ, ತಪ್ಪಾಗೈತೆ ಬಿಡು ಅಜ್ಜ, ಅಜ್ಜ ಪ್ಲೀಸ್ ಬಡಿಬೇಡ. ಏನ್ ತಪ್ಪಾಗೈತೆ ತಗೋ ಅಜ್ಜ, ಇನ್ನೂ ಮಾಡೋಂಗಿಲ್ಲ, ತಪ್ಪಾಗೈತೆ ತಗೋರಪ್ಪ, ಬಿಟ್ಬಿಡು ನಮ್ಮನ್ನ. ಏನು ಮಾಡತ್ತೀರಿ ನೀವು? ಏನಾರ ಮಾಡತ್ತೀರ ಅಂತ? ಮೊದಲ ಮನೆಗೆ ಮಕ್ಕಳಾಗ್ರಿ, ಮಕ್ಕಳಾಗ್ರಿ. ಇಂಥ ರಾಡಿ ಮಾಡಿ ಹರಾಮಿ ರೊಕ್ಕ ತಿನ್ನೋ ಹರಾಮ್ಪುರ್ ಸುಳ್ಳು ಮಕ್ಕಳು ಆಗ್ಬಾರ್ರಿ. ನಮ್ಮ ದೇಶದ ಯುವಕರು ನೀವು, ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಯಾಗ ಐತೆ. ಏನಾರ ಚಂದಂಗೆ ಸಾಲಿ ಪಾಲಿ ಕಲತ ಅವ್ವ ಅಪ್ಪನ ಹೆಸರ ಊರಿನ ಹೆಸರು ತಗೊಂಡು ಬರ್ರಿ. ನಮ್ಮ ದೇಶದ ಅರ್ಧ ಯುವಕರ ಕೈಯಾಗ ಮೊಬೈಲ್ ಏನು ಬತ್ತು, ಈ ರೀಲ್ಸಾ ಪಾಲ್ಸಾ ಮಾಡೋದ್ರಾಗ ಬೀಜಿ ಆದ್ರು. ಅರ್ಧ ಯುವಕರು ನಿಮ್ಮಂತವ್ರ ಇಂಥ ಹೊಲಸು ಕೆಲಸ ಮಾಡೋದ್ರಾಗ ಬೀಜಿ ಆಗಿಬಿಟ್ರಿ. ಮುಂದೆ ಹೆಂಗು ಏನು ದೇವರ ಬಲ್ಲ. ನಿಮಗೆ ಹುಡ್ಸಿದ ಅವ್ವ ಅಪ್ಪ ನಿಮ್ಮಿಂದ ಏನಾರ ಅಪೇಕ್ಷೆ ಪಟ್ಟಾರ ಗೊತ್ತೈತೇನ? ಏನಾರ ಅಪೇಕ್ಷೆ ಪಟ್ಟಾರ ನಿಮ್ಗೆ ಗೊತ್ತೈತೇನ? ನಾ ಹೇಳ್ತೀನಿ ಕೇಳ್ರಿ. ಮುಪ್ಪಿನ ಕಾಲದಾಗ ಮನ್ಯಾಗ ಕೂತ ಒಂದು ತೂತ ನೀವು ಅನ್ನ ಹಾಕ್ತಿರತ್ತ ಅಪೇಕ್ಷೆ ಪಟ್ಟಾರ. ನೀವು ಇಂಥ ಹೊಲಸು ಚಂಡಾಳ ಚೋಪಡಿ ಕೆಲಸ ಮಾಡಿ ಜೇಲ ಪಾಲ ಹಾದ್ರಂದ್ರ ಅವ್ರ ಪರಿಸ್ಥಿತಿ ಹೆಂಗ? ನಾಳೆ ನೀವು ಜೇಲಿಗೆ ಅದು ಹಾದ್ರಂದ್ರ ಮನಿ ಖರ್ಚು ನಿಗ್ಸಾಕ ಆಗದ. 50-55 ವಯಸ್ಸಿನಾಗ ನಾಳೆ ನಿಮ್ಮ ಅವ್ವ ಅಪ್ಪ ಏನ್ ಮಾಡ್ತಾರ ಗೊತ್ತೈತೆ? ಮಾರ್ಕೆಟ್ದಾಗ ಕೂತ ಕೋತಂಬರಿ ಮಾರುದು, ಬಾಳಿಕಾಯಿ ಮಾರುದು, ಮಾವಿನಕಾಯಿ ಮಾರುದು ಮಾರ್ತಾರ. ಮಾರ್ಕೆಟ್ಗೆ ಹೋಗಿರ್ತೀನಿ, ನಾನು ನೋಡ್ತಿರ್ತೀನಿ, ಕೆಟ್ಟ ಅನಿಸ್ತೈತಿ. ನಿಮಗೇನು ಭಾಳ ಹೇಳುದು ಜರುತ್ತಿಲ್ಲ, ಒಂದ ಮಾತು ಹೇಳ್ತೀನಿ ಕೇಳಿಬಿಡ್ರಿ. ಮನುಷ್ಯ ಹೆಂಗೆ ಬಾಳೆ ಮಾಡ್ಬೇಕಪ್ಪ ಅಂದ್ರೆ, ನೀವು ನಾಳೆ ಸತ್ತ ಬಳಕ ಹಾಲು ಕುಡ್ದು ಮಂದಿ ಖುಷಿ ಪಡಬಾರ್ದ, ನಿಮ್ಮ ಅಂಗಳಕ್ಕೆ ಬಂದ ಕಣ್ಣೀರು ಹಾಕಬೇಕು. ಹಂಗೆ ಬಾಳೆ ಮಾಡ್ರಿ. ಸರ್ ಸುಳ್ಳು ಮಕ್ಕರ್ಯ ಸಣ್ಣವ್ರಲ್ಲ, ಕಡ್ದ್ರ ಊರೆಲ್ಲ ತಿಂತೈತಿ ನಿಮ್ದು. ಬರ್ರ ಹೋಗೋಣ. ನನಗ ಈಗ ಒಂದು ವಿಚಾರ ಬತ್ತು, ಮರ್ತೀನಿ. ಈಗ ನೀವು ಮಾಡಿದ ರಾಡಿ ಸಂಬಂಧ ಆಟೋ ಮಾಡ್ಕೊಂಡ್ ಬಂದಿನ, ಅದಕ್ಕೆ 200 ರೂಪಾಯಿ ಬಾಡಿಗೆ ಕೊಟ್ಟನ. ಅವು 200 ರೂಪಾಯಿ ಕೊಡಬೇಕು. ನಾವು 3 ಮಂದಿ ಊಟ ಮಾಡಿದ್ವಿ ಇನ್ನ ಮಧ್ಯಾಹ್ನ ಆದರು. ಈಗ ಹೋಗ್ತಾ ಪದ್ದಶ್ರೀ ಖಾನಾವಳಿಯಾಗ ಊಟ ಮಾಡ್ಕೊಂಡು ಹೋಗ್ಕು. ಅದೊಂದು 300, ಅದು ಆಟೋದೊಂದು 200. ಕಿಶೆದಾಗ ರೊಕ್ಕ ಇಡೋದು 500 ರೂಪಾಯಿ ತೆಗಿಯಪ್ಪ. ರೊಕ್ಕದು ಏನಿಲ್ಲ ಕಿಶದಾಗ. ಇಲ್ಲ ಅಂದ್ರೆ ಮತ್ತೆ ಚೆಂಡಿನ ಮೇಲೆ ಗೊತ್ತನ, ತೆಗಿಯೋ 500 ರೂಪಾಯಿ ತೆಗಿ. ಕಿಸು ಬಡಿಸೋಣ ರೊಕ್ಕತ. ಶಾನೆ ಆಗ್ರಿ ನಡ್ರಿ. ಒಂದು ಮಾತು ಹೇಳ್ಬೇಕು, ಇನ್ನು ಮುಂದೆ ನನ್ನ ಮೊಮ್ಮಕ್ಕಳು ಉಸಾಬ್ರಿ ಅಲ್ಲ, ನನ್ನ ಮನೆ ಸನಿಯಕ್ಕೆ ಬಂದರು ಬಾಯಾಗ ಬೂಟ. ಹೆಸರ ನೆನಪಿಡ್ರಿ, ಕಾಶಪ್ಪಜ್ಜ. ನಮಸ್ಕಾರ ರೀ. ಜಾಸ್ತಿ ಮೆಹನತ್ ಮಾಡಿ ಬಳಕು ಕಡಿಮೆ ಅಮೌಂಟ್ ಸಿಕ್ಕರೆ ಮನ್ಸಿಗೆ ನೋವು ಆಗಿ ಆಕತಿ. ಸೊ ಎಲ್ಲ ಶಾಪ್ ಕೀಪರ್ಗಳಿಗೆ ಸಿಹಿ ಸುದ್ದಿ ಏನಪ್ಪ ಅಂದ್ರೆ, ಇದೊಂದು ಕ್ರೌಡ್ ರಿಚಾರ್ಜ್ ಆ್ಯಪನ್ನು ತೊಗೊಂಡು ಬಂದಾರ್ರಿ. ಇದರಿಂದ ನಿಮ್ಗೆ 3.25% ಕಮಿಷನು ಸಿಗ್ತೈತಿ. ಆಮೇಲೆ 24/7 ಕಸ್ಟಮರ್ ಸಪೋರ್ಟು ಸಿಗ್ತೈತಿ. ಸೊ ತಡ ಯಾಕೆ ಮಾಡ್ತೀರಿ? ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ ರೀ. ಇದು ಪ್ಲೇಸ್ಟೋರ್ದಾಗ ಅವೈಲೇಬಲ್ ಐತಿ. ಸೊ ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಆಮೇಲೆ ನಿಮ್ಮ ರಿಚಾರ್ಜ್ ಇನ್ಕಮನ್ನು ಹೆಚ್ಚಿಗೆ ಮಾಡ್ಕೊರಿ. ನಮಸ್ಕಾರ.